ಬುದ್ಧ. ಅದೊಂದು ಪುಟ್ಟ ಗ್ರಾಮ. ಅಲ್ಲಿ ಬೌದ್ಧ ಭಿಕ್ಷು ಇರ್ತಾನೆ. ಯಾವಾಗಲೂ ಶಾಂತವಾಗಿರ್ತಾನೆ. ಬುದ್ಧ ಆ ವೇಳೆಗೆ ಇರಲಿಲ್ಲ. ಆದರೆ ಅವರು ಬೋಧಿಸಿದ ಮಾತುಗಳು ಇದ್ದವು. ಅದನ್ನೇ ಬೌದ್ಧ ಭಿಕ್ಷು ಪಾಲಿಸ್ತಾ ಇರ್ತಾನೆ. ಅದರಿಂದ ಯಾವಾಗಲೂ ಆನಂದವಾಗಿರ್ತಾನೆ. ಕ್ರಮೇಣ ಬೌದ್ಧ ಭಿಕ್ಷುವಿಗೆ ತಾನೇ ಒಬ್ಬ ಬುದ್ಧ ಅಂತ ಅನ್ನಿಸತೊಡಗುತ್ತೆ. ಜನರು ಅವನನ್ನು ಬುದ್ಧ ಅಂತಲೇ ಕರೆಯೋದಕ್ಕೆ ಪ್ರಾರಂಭಿಸ್ತಾರೆ. ಒಂದು ದಿನ ಭಿಕ್ಷುವು ಭಿಕ್ಷೆಗೆ ಹೊರಡ್ತಾನೆ. ಅವರಿಗೆ ಭಿಕ್ಷುವಿನಲ್ಲಿ ವಿಶೇಷವಾದ ಗೌರವವಿತ್ತು. ಒಂದು ದಿನ ಆ ದಂಪತಿಗಳು ಚಿನ್ನದಿಂದ ಮಾಡಿದ ಬುದ್ಧನ ವಿಗ್ರಹವೊಂದನ್ನು ಭಿಕ್ಷುವಿನ ಜೋಳಿಗೆಯೊಳಗೆ ಹಾಕ್ತಾರೆ. ಭಿಕ್ಷು ತೆಗೆದುಕೊಳ್ಳಲು ನಿರಾಕರಿಸ್ತಾನೆ. ಆಗ ದಂಪತಿಗಳು ಆಶ್ಚರ್ಯದಿಂದ, ಏನು, ಬುದ್ಧನನ್ನು ನಿರಾಕರಿಸುತ್ತಿದ್ದೀರಾ ಅಂತ ಹೇಳಿದಾಗ ಬೇರೆ ದಾರಿ ಕಾಣದೆ ತನ್ನಲ್ಲಿಯೇ ಇಟ್ಕೊಳ್ತಾನೆ. ತನ್ನ ಗುಡಿಸಲಿಗೆ ಬರ್ತಾನೆ. ಇದುವರೆಗೂ ಬುದ್ಧ ಅವನ ಮನಸ್ಸಿನ ಹೊರಗೆ ಕಾಣಿಸ್ತಾ ಇದ್ನು, ಈಗ ಹೊರಗಡೆಯೂ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಬುದ್ಧನಿಗಾಗಿ ಆಸನವೊಂದನ್ನು ನಿರ್ಮಿಸಿ ಸ್ಥಾಪಿಸ್ತಾನೆ. ಮಾರನೇ ದಿನ ಭಿಕ್ಷಾಟನೆಗೆ ಹೋಗ್ತಾನೆ. ಆದರೆ ಮನಸ್ಸು ಮಾತ್ರ ಮನೆಯ ಕಡೆ ಚಿನ್ನದ ಮೂರ್ತಿಯಲ್ಲಿತ್ತು. ಚಿನ್ನದ ಮೂರ್ತಿ ಏನಾಗುವುದೋ ಎಂಬ ಚಿಂತೆಯಾಯಿತು. ಯಾವ ಚಿಂತೆಯೂ ಇಲ್ಲದೆ ಆನಂದವಾಗಿದ್ದನು. ಈ ಕತೆ ಬಹಳ ವಿಶೇಷವಾದದ್ದು. ಕ್ರಮೇಣ ಭಿಕ್ಷುವಿಗೆ ವಿಗ್ರಹದಲ್ಲಿ ಚಿನ್ನ ಮಾತ್ರ ಕಾಣಲು ಪ್ರಾರಂಭವಾಯಿತು. ಇದೇನಾದರೂ ಕಳೆದುಕೊಂಡರೆ ಬಹಳ ನಷ್ಟವಾಗುತ್ತದೆ ಅಂತ ಹೇಳಿ ದೊಡ್ಡದಾದ ಬಾಗಿಲನ್ನು ಮಾಡಿಸ್ತಾನೆ. ಮುಂದೆ ಒಂದು ದಿನ ಬುದ್ಧನು ಬಂದು, ಏನಿದು, ಏನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಭಿಕ್ಷುವಿಗೆ ಜ್ಞಾನ ಉಂಟಾಯಿತು. ವಸ್ತುಗಳು ನಮ್ಮನ್ನು ಜಾರಿಸುತ್ತವೆ ಅಂತ ಹೇಳಿ ತಿಳ್ಕೊಳ್ತಾನೆ ಬೌದ್ಧ ಭಿಕ್ಷು.